ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ದಿನಗಟ್ಟಲೆ ಬಂದ್ಬಿಟ್ಟು ಕೂತ್ಬಿಟ್ರಪ್ಪ, ಪ್ರತಿಭಟನೆ ಮಾಡಬೇಕು, ರೈತರಿಗೆ ಭೂಮಿ ಉಳಿಸ್ಕೊಳ್ಬೇಕು, ಹಕ್ಕಿಗೆ ನಾವು ಧಕ್ಕೆ ತರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತೀವಿ ಅಂತ ಹೇಳಿ. ಬೆಂಗಳೂರಿನ ಜನರ ಹಕ್ಕೆ ಇದು, ಚುನಾಯಿತ ಪ್ರತಿನಿಧಿಯನ್ನ ಪಡ್ಕೊಳ್ಳೋ ಅಂತದ್ದು. ನೀವು ಅದಕ್ಕೆ ಬೇಕಾದ ಪೂರ್ವ ಸಿದ್ಧತೆ ಮಾಡ್ಕೊಳ್ತಿದೀವಿ ಅಂತ ಹೇಳಿ ಬೆಂಗಳೂರು ಸಿಟಿ ಔಟ್ಸ್ಕರ್ಟ್ ಅಲ್ಲಿ ಒಂದು ಬೃಹತ್ ಸಮಾವೇಶ ಮಾಡಿದ್ರಿ. ಜೊತೆಗೆ ನಾವು ಸಪರೇಟ್ ಆಗಿ ಕಂಟೆಸ್ಟ್ ಮಾಡ್ತೀವಿ ಬಿಜೆಪಿಗಿಂತ ಅಂತ ಹೇಳಿ ಕೂಡ ಒಳಗೊಳಗೆ ಮಾತನಾಡ್ಕೊಳ್ತಿದ್ದೀರಿ. ಪಕ್ಷದ ಒಳಗೆ ಪ್ರಿಪರೇಷನ್ ಸರಿ ಸರ್. ಈ ಬಿಡದಿ ವಿಚಾರದಲ್ಲಿ ಕಂಡಂತ ಪ್ರತಿಭಟನೆಗಳು ಜಿಬಿ ಎಲೆಕ್ಷನ್ ಪೋಸ್ಟ್ಪೋನ್ ಆಗ್ತಿರೋದಕ್ಕೆ ಕಾಣಿಸ್ತಾ ಇಲ್ಲ ಜೆಡಿಎಸ್ ನಿಂದ. ನಿಮಗೂ ಬೇಡವಾ ಚುನಾವಣೆ? ನೋಡಿ, ಮೇ ಫಸ್ಟ್ ವೀಕಲ್ಲಿ JDS ಪಕ್ಷದ ಪರವಾಗಿ ನಾವೊಂದು ರೆಪ್ರೆಸೆಂಟೇಷನ್ನ ಚುನಾವಣಾ ಆಯುಕ್ತರಿಗೆ ಕೊಟ್ಟು ಚುನಾವಣೆಯನ್ನು 30 ನಡೆಸಬೇಕು ಅಂತೇಳಿ ಮನವಿ ಮಾಡ್ಕೊಂಡಿವಿ. ನೀವು ಎಲ್ಲರೂ ಪಬ್ಲಿಷ್ ಮಾಡಿದ್ರಿ. ಒಂದು ಎರಡನೇದು, ನಾವು ಒಂದು ಮೆಮೊರಂಡಮ್ನ ರಾಜ್ಯಪಾಲರಿಗೂ ಕೊಟ್ಟು ಚೀಫ್ ಸೆಕ್ರೆಟರಿಗೂ ಕೊಟ್ಟು ಇನ್ನೊಂದು ಪತ್ರವನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಬರೆದಿದ್ದೀವಿ. ಏನಂತ ಬರೆದಿದ್ದೀವಿ ಅಂದರೆ, ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ನಡೆದಕ್ಕೆ ಸೂಕ್ತವಾದ ನಿರ್ದೇಶನವನ್ನು ಕೊಡಬೇಕು. ನೀವು ಈಗ ಆಲ್ರೆಡಿ ಒಂದು ಮ್ಯಾಟ್ರ್ ಪೆಂಡಿಂಗ್ ಇದೆ ಅಂತೇಳಿ, ಆ ಮ್ಯಾಟ್ರ್ ಇರೋ ಪೆಂಡಿಂಗಲ್ಲಿ ಕೂಡ ನಾವು ಇನ್ನೂ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕಿ ಚುನಾವಣೆ ಮಾಡಬೇಕು ಅಂತ ನಾವು ಫೈಟ್ ಮಾಡ್ತಾಯಿದ್ದೀವಿ. ನಂಬರ್ 1. ನಂಬರ್ 2, ನೀವು ಹೇಳ್ತಾ ಇದ್ರಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಯಾವ್ಯಾವ ಕಾರಣಕ್ಕೋಸ್ಕರ ಮುಂದಕ್ಕೆ ಹಾಕೋ ಬಂದರು. ಮೇ 30ಕ್ಕೆ ಮಾಡ್ತೀವಿ ಅಂತೇಳಿ ಇವಡೇ ಅಫಿಡವಿಟ್ ಹಾಕಿ, ಕಾಂಗ್ರೆಸ್ ಪಕ್ಷನೇ ಅಫಿಡವಿಟ್ ಹಾಕಿದ್ದು, ಬೇರೆಯವರಲ್ಲ. ಕಾಂಗ್ರೆಸ್ ಪಕ್ಷನೇ ಸುಪ್ರೀಂ ಕೋರ್ಟ್ ಮುಂದೆ ನಾವು ನಡೆಸ್ತೀವಿ 30 ಅಂತ ಅಫಿಡವಿಟ್ ಹಾಕಿ, ತಿರ್ಗಾ ನೀವೇ ಹೋಗಿ ನನಗೆ 3 ತಿಂಗಳು ಟೈಮ್ ಕೊಟ್ಟು ತಿರ್ಗಾ ಮತ್ತೆ ಟೈಮ್ ಕೇಳಿದ್ದೀನಂತ. ಜಾತಿ ಗಣತಿ ಪ್ರಗತಿಯಲ್ಲಿದೆ ಮತ್ತು SIR ಪ್ರಗತಿಯಲ್ಲಿದೆ. SIR ಪ್ರಗತಿಯಲ್ಲಿರೋ ವಿಚಾರ ನಿಮ್ಗೆ ಗೊತ್ತು. ಅವ್ರು ಈ ಡೇಟ್ ಕೊಡ್ತಾ ಇರಬೇಕಾದ್ರೆ, ಈ ಡೇಟ್ ಏನು ಕೊಡ್ತಾ ಇದ್ರಲ್ಲ ಅವತ್ತು ನಿಮ್ಗೆ ಗೊತ್ತಿತ್ತು. ಸುಮ್ಮನೆ ಇಸ್ಕೊ ಬಂದ್ರಿ, ನೀವೇ ಸುಮ್ಮನೆ ಸೈಲೆಂಟಾಗಿ ಇಸ್ಕೊ ಬಂದ್ರಿ. ಡೇಟ್ ಇಸ್ಕೊ ಬಂದದ್ದು ನಿಮ್ಮ ಅಡ್ವೊಕೇಟು ಸುಪ್ರೀಂ ಕೋರ್ಟಲ್ಲಿ. ಅವ್ರು ಡೇಟ್ ಕೊಡ್ತಾ ಇದ್ರಲ್ಲ ಅವತ್ತು SIR ಜಾರಿಯಲ್ಲಿದೆ, 3 ತಿಂಗಳು ಇರ್ತದೆ ಅಂತ ಗೊತ್ತು. SIRನ ಮಾಡ್ತೀವಿ ನಾವು ಜೂನ್ ತಿಂಗಳಲ್ಲಿ ಅಂತ, ಜೂನ್ 29ಕ್ಕೆ ಪ್ರಾರಂಭ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದು ಜನವರಿನಲ್ಲಿ. ಸರಿ, ಜನವರಿನಲ್ಲಿ ಎಲೆಕ್ಷನ್ ಕಮಿಷನ್ ಡಿಕ್ಲೇರ್ ಮಾಡ್ತು SIR ಪ್ರಕ್ರಿಯೆ ಜಾರಿ ಮಾಡಿದ್ದೀನಿ ಅಂತ. ಅದು ಎಲ್ಲ ಮಾಹಿತಿ ಕೂಡ ಇವ್ರಿಗಿದೆ. ಆದರೆ ಕಾಂಗ್ರೆಸ್ ಪಕ್ಷ ಒಂದಲ್ಲ ಒಂದು ಕಾರಣಕ್ಕೋಸ್ಕರ ಹಿಂದೆ ಆಗೋಗಿದ್ದು ನಿಜ. ಅದನ್ನು ನಾನು ಒಪ್ಪಲ್ಲ. ಯಾಕಂದ್ರೆ ಆ ಸಂದರ್ಭದಲ್ಲಿ ಬಿಜೆಪಿನೂ ಕೂಡ ಚುನಾವಣೆಯನ್ನು ನಡೆಸಬೇಕಾಗಿತ್ತು. ಇವತ್ತು ಸ್ಥಳೀಯ ಸಂಸ್ಥೆ ಚುನಾವಣೆ ಯಾವುದೇ ಕಾರಣಕ್ಕೂ ಇವತ್ತು ಇವರು MLA MPಗಳು ಹಂಗೆ ಇರ್ತಾರಾ? ಚುನಾವಣೆ ಆಗದೆ ಇರ್ತಾರ ಇವರು? ಹಂಗೆ ಅಲ್ವಾ? ಈಗ ಇವ್ರು ಹೇಳಿದ್ರು SIR, ಕಾಂಗ್ರೆಸ್ ವಕ್ತಾರ ಹೇಳಿದ್ರು SIR. ಹೌದು, SIR ಆ ಪಂಚಾಯತಿಗೆ ಯಾವ SIR ಇದೆ? ಡಿಸೆಂಬರ್ಗೆ ಮುಗೀತಲ್ಲ. ಈಗ 8 ತಿಂಗಳು 9 ತಿಂಗಳು ಆಯ್ತಲ್ಲ. ಯಾಕೆ ನೀವು ಪಂಚಾಯತಿ ಚುನಾವಣೆ ನಡೆಸಿಲ್ಲ? ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಏನು ಸಮಸ್ಯೆ ಇದೆ? ಎಲ್ಲ ಇಲ್ಲೂ ಅಷ್ಟೇ. ನೀವು ಡಿಲಿಮಿಟೇಷನ್ ಮಾಡಿದಿರಿ, ರಿಸರ್ವೇಷನ್ ಮಾಡಿ ಎಲ್ಲ ಮಾಡ್ಕೊಂಡಿದ್ದೀರಿ. ಒಂದಲ್ಲ ಒಂದು ಕಾರಣಕ್ಕೆ ನೀವು ಅಫಿಡವಿಟ್ ಹಾಕೊಂಡು ಹೋಗ್ತಿದ್ರಿ. ಆಮೇಲೆ ಇನ್ನೊಂದು, ರಾಜ್ಯ ಚುನಾವಣಾ ಆಯೋಗ ಒಂದು ಕ್ಲಿಯರ್ ಮಾಡಿದೆ, ನಾವು ಈ ಚುನಾವಣೆಯನ್ನು ಹಳೆ ಪಟ್ಟಿಯ ಆಧಾರದ ಮೇಲೆ, ನೀವು ಕೊಟ್ಟರ ಮೀಸಲಾತಿಯ ಮೇಲೆ, ನೀವು ಕೊಟ್ಟರ ವಾರ್ಡ್ ವಿಂಗಡಣೆ ಮೇಲೆ ಚುನಾವಣೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದೆ. ಸ್ವತಃ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ ಮುಂದೆ ಚುನಾವಣೆ ನಡೆಸ್ತೀವಿ ಅಂತ ಹೋಗಿದೆ. ಇದು ದುರ್ದೈವ. ಚುನಾವಣಾ ಆಯೋಗನೇ ಎಲೆಕ್ಷನ್ ಕಮಿಷನ್ ಮುಂದೆ ಹೋಗಿ ಚುನಾವಣೆ ನಡೆಸ್ತೀವಿ ಅಂತ ಹೇಳ್ತು. ಇದು ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ. ಆದ್ರೂ ಕೂಡ ಸರ್ಕಾರ ಸಪೋರ್ಟ್ ಮಾಡ್ತಾರೆ. ಅಧಿಕಾರಿಗಳೇ ಅಂದ್ರೆ BK ಹರಿಪ್ರಸಾದ್ ಅವ್ರ ಸ್ಟೇಟ್ಮೆಂಟ್ ಸರ್, ಅಧಿಕಾರಿಗಳೇ ಪ್ರಿಪೇರ್ಡ್ ಇಲ್ಲ, ಎಲೆಕ್ಷನ್ ಕಮಿಷನ್ ಪ್ರಿಪೇರ್ಡ್ ಇಲ್ಲ, ಸಿಬ್ಬಂದಿ ಕೊರತೆ ಇದೆ, ಇದು ಸರ್ಕಾರದ ಪ್ರಾಬ್ಲಮ್ ಅಲ್ಲ, ಅಧಿಕಾರಿಗಳ ಪ್ರಾಬ್ಲಮ್. ಒಂದು ನಿಮಿಷ, ಇದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ. ಹಿಂದೆ DK ಶಿವಕುಮಾರ್ ಸಾಹೇಬರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ನಮ್ಮ ಹತ್ರ ಹಣ ಇಲ್ಲ, ಎಂಪ್ಲಾಯೀಸ್ ಶಾರ್ಟೇಜ್ ಇದೆ ಅಂತ. ಅದಕ್ಕೆ ಚುನಾವಣಾ ಆಯೋಗ ಮುಂದೆ ನಿಂತ್ಕೊಂತ ಹೇಳ್ತು, ನಮ್ಮ ಹತ್ರ ಸಾಕಷ್ಟು ಹಣ ಇದೆ, ನಾವು ಚುನಾವಣೆ ಮಾಡಕ್ ರೆಡಿ ಇದ್ದೀವಿ, ಸಿಬ್ಬಂದಿ ಇದೀವಿ ಅನ್ನೋ ಸ್ಟೇಟ್ಮೆಂಟ್ ನ ಚುನಾವಣಾ ಆಯುಕ್ತರು ಸಿಂಗ್ರಿ ಸಾಹೇಬ್ರ ಸ್ಟೇಟ್ಮೆಂಟ್ ಮಾಡಿದ್ರು. ಸೊ ಹಿಂಗಿರ್ಬೇಕಾದ್ರೆ ನೀವು ಯಾವ ಸ್ಟೇಟ್ಮೆಂಟ್ ನಾವು ನಂಬಬೇಕಾಗುತ್ತೆ? ಅಂದ್ರೆ ಇಲ್ಲಿ ಒಂದಲ್ಲ ಒಂದು ಕಡೆ ಕಾಂಗ್ರೆಸ್ ಮುಂದಕ್ಕೆ ಆಗ್ತದೆ. ಹಿಂದೆ ಹಾಕಿತ್ತು, ಅವ್ರಿಗೊಂದು ಕಾರಣ ಇತ್ತು. ಯಾಕೆ ಆಗ್ತಿದ್ರು ಅಂದ್ರೆ ಅವ್ರಿಗೆ ಕರೋನಾ ಇತ್ತು. ಕರೋನಾ ಒಂದು ಕಾರಣ ಇತ್ತು. 2 ವರ್ಷ ಕರೋನಾ ಇತ್ತು. 2020 ಮತ್ತು 21 2 ವರ್ಷ ಕರೋನಾ ಇತ್ತು. ಆ ಕಾರಣಕ್ಕೋಸ್ಕರ ಮುಂದಕ್ಕೆ ಹಾಕಿದ್ರು. ನೀವ್ ಯಾವ ಕಾರಣಕ್ಕೋಸ್ಕರ ಆಗ್ತಾ ಇದ್ರಿ ಹೇಳಿ? ನೀವು ಆಯ್ತಲ್ಲ ರಿಸರ್ವೇಶನ್ ಅಂದ್ರಿ, ಗ್ರೇಟರ್ ಬೆಂಗಳೂರು ಅದು ಆಯ್ತಲ್ಲ, ಮಾಡಾಯ್ತಲ್ಲ, ರಿಸರ್ವೇಶನ್ ಆಯ್ತಲ್ಲ, ಡಿಲಿಮಿಟೇಷನ್ ಆಯ್ತಲ್ಲ, ಕ್ಯಾಬಿನೆಟ್ ಎಕ್ಸ್ಟೆನ್ಷನ್ ಬರ್ತದೆ. ನನಗನ್ಸುತ್ತೆ ಕಾನೂನು ಸರಿಯಾದ ಮಟ್ಟಿಗೆ ಸರಿಯಾದ ಕಾನೂನು ತರಬೇಕು. ಇದ್ರಲ್ಲಿ ಸರಿಯಾದ ಕಟ್ಟುನಿಟ್ಟಿನ ಕಾನೂನು ಇಲ್ಲ. ಕಾನೂನಿಗೆ ತಿದ್ದುಪಡಿ ತಗೊಂಡ್ಬಂದು 5 ವರ್ಷಕ್ಕೆ ಚುನಾವಣೆ ಆಗ್ಬೇಕು. ಆಗಿಲ್ಲ ಅಂದ್ರೆ ನೋಡಲ್ ಆಫೀಸರ್ ಅಪಾಯಿಂಟ್ ಮಾಡುವಂತ ಚುನಾವಣೆ ನಡಿಬೇಕು, ಸ್ಟ್ರಿಕ್ಟ್ ಆಗಿ ನಡಿಬೇಕು ಅಂತ ಆಕ್ಟ್ ಹೇಳುತ್ತೆ. ಆದ್ರೆ ನೀವು ಡಿಲಿಮಿಟೇಷನ್, ರಿಸರ್ವೇಶನ್ ಇದೆಲ್ಲ ತಂದು ಲೇಟ್ ಆದಾಗ ಮಾಡದೆ ಹೋದ್ರೆ ಏನ್ ಮಾಡಬೇಕು ಅಂತ ಆಕ್ಟ್ ಕನ್ಫ್ಯೂಷನ್ ಇದೆ. ಇದರ ಲಾಭವನ್ನ ಪಡೆದು ರಾಜಕೀಯ ಪಕ್ಷಗಳು ಸ್ಥಳೀಯ ಸಂಸ್ಥೆಗಳ ಆಡಳಿತ ವ್ಯವಸ್ಥೆಯ